ವೆಲ್ಕಮ್ ಟು ITI ಚಾನಲ್. ಇವತ್ತಿನ ಕ್ಲಾಸಲ್ಲಿ ಬಂದು ನಮಗೆ ಟ್ರೇಡ್ ಥಿಯರಿಯಲ್ಲಿ ಸ್ಟಾರ್ಟಿಂಗಿಂದ ರಿವಿಷನ್ ಮಾಡೋ ಕ್ಲಾಸ್ಗಳಿವು. ಟ್ರೇಡ್ ಇಂಟ್ರೊಡಕ್ಷನ್, ಸೇಫ್ಟಿ ಪ್ರಿಕಾಷನ್ಸ್ ಆ್ಯಂಡ್ ಸೇಫ್ಟಿ ಸೈನ್ಸ್ ಅನ್ನು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಬಂದು ಇಂಟ್ರೊಡಕ್ಷನ್ ಟು ITI. ITI ಅಂದರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ. ಸೊ ಇದು ಬಂದು ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಅಡಿಯಲ್ಲಿ ಬರುತ್ತೆ. ನಮ್ಮಲ್ಲಿ ಎರಡು ಥರದ್ದು ಕೋರ್ಸ್ಗಳಿರ್ತವೆ, NCVT ಮತ್ತು SCVT ಅಂತ ಹೇಳಿ. NCVT ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶ್ನಲ್ ಟ್ರೈನಿಂಗ್ ಅಂತ ಹೇಳಿ, ಆ್ಯಂಡ್ SCVT ಅಂದರೆ ಸ್ಟೇಟ್ ಕೌನ್ಸಿಲ್ ಫಾರ್ ವೊಕೇಶ್ನಲ್ ಟ್ರೈನಿಂಗ್. ಸೊ ನಾವು 1 year 2 years ಕೋರ್ಸ್ ಏನಿರುತ್ತೆ ITIಯಲ್ಲಿ, ಅದು ಬಂದು NCVT ಕೋರ್ಸ್ ಅಡಿಯಲ್ಲಿ ಬರ್ತವೆ. ಸೊ ಇದರಲ್ಲಿ ಬರುವಂತಹ ಸಿಲೆಬಸ್, NCVT ಸಿಲೆಬಸ್ ಬಂದು ಕ್ರಾಫ್ಟ್ಸ್ಮ್ಯಾನ್ ಟ್ರೈನಿಂಗ್ ಸಿಸ್ಟಮ್ ಅಂದ್ರಲ್ಲಿ ಬರುತ್ತೆ, CTS ಅಂದ್ರಲ್ಲಿ ಬರುತ್ತೆ, ಆ್ಯಂಡ್ ಅದು ಬಂದು ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ ಲೆವೆಲ್ 5 ಅಂದರೆ NSQF ಲೆವೆಲ್ 5 ಸಿಲೆಬಸ್ ಆಗಿರುತ್ತೆ. ITI ಟ್ರೈನರ್ಸ್ಗೆ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಸಿಗುತ್ತೆ, ಅಂದರೆ NTC ಸರ್ಟಿಫಿಕೇಟ್ ಅಂತ ಕರಿತೀವಿ. ಸೊ ಆಲ್ ಓವರ್ ಇಂಡಿಯಾದಲ್ಲಿ ಬಂದು 2293 ಗೌರ್ಮೆಂಟ್ ITIs ಇದೆ ಆ್ಯಂಡ್ 10,872 ಪ್ರೈವೇಟ್ ITIs ಇದೆ. ಆ್ಯಸ್ ಪರ್ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯನ್ಯುವಲ್ ರಿಪೋರ್ಟಿನ ಪ್ರಕಾರ, 2016-17 ರಿಪೋರ್ಟಿನ ಪ್ರಕಾರ ಇಷ್ಟು ITIs ಇದೆ. ಇವಾಗ ಇರುವಂತಹ ಗೌರ್ಮೆಂಟ್ ITIಗಳು ಬಂದು ನಮಗೆ ಡೈರೆಕ್ಟರೇಟ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ DET ಅದರ ಅಡಿಯಲ್ಲಿ ಕೆಲಸ ಮಾಡ್ತವೆ. ತಮ್ಮದೇ ಆದಂತಹ ಒಂದು ಸಪ್ರೇಟ್ ಯಾವ ಸ್ಟೇಟಿಗೆ ತಕ್ಕಂಥ ಸ್ಟೇಟ್ ಅದ್ರ ಕೆಳಗಡೆ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಟ್ರೇಡ್ ಇಂಟ್ರೊಡಕ್ಷನ್. ಸೊ ಎಲೆಕ್ಟ್ರಾನಿಕ್ಸ್ ಅಂದರೆ ಏನು ಅದನ್ನು ಡಿಫೈನ್ ಮಾಡಬೇಕು ಅಂತಂದರೆ, ಇಟ್ಸ್ ಅ ಬ್ರಾಂಚ್ ಆಫ್ ಸೈನ್ಸ್ ಅಂತ ಹೇಳ್ಬೋದು. ಯಾವುದ್ರಲ್ಲಾದರೆ ಎಲೆಕ್ಟ್ರಾನ್ಸಿನ ಮೂಮೆಂಟ್ ಮತ್ತು ಬಿಹೇವಿಯರ್ ಹೇಗಿರುತ್ತೆ, ಅವು ಒಂದು ವಸ್ತುವಲ್ಲಿ ಒಂದು ಮೆಟೀರಿಯಲ್ಸ್ ಥ್ರೂ ಹೋಗಬೇಕಾದ್ರೆ ಅಥವಾ ಸ್ಪೇಸಲ್ಲಿ ಹೋಗಬೇಕಾದ್ರೆ ಅದ್ರ ಮೂಮೆಂಟ್ ಹಾಗೂ ಬಿಹೇವಿಯರ್ ಹೇಗಿರುತ್ತೆ ಅನ್ನೋದನ್ನು ತಿಳಿಯೋದನ್ನು ಎಲೆಕ್ಟ್ರಾನಿಕ್ಸ್ ಅಂತ ಕರಿತೀವಿ. ಸೊ ಅದು ಒಂದು ಸೈನ್ಸಿನ ಒಂದು ಬ್ರ್ಯಾಂಚ್ ಅಂತ ಹೇಳ್ಬೋದು. ಆ್ಯಂಡ್ ಹೇಳಬೇಕಾದ್ರೆ ಎಲೆಕ್ಟ್ರಾನಿಕ್ಸ್ ಅನ್ನೋದು ಒಂದು ಎವರ್ಗ್ರೀನ್ ಸಬ್ಜೆಕ್ಟ್. ಡೇ ಟು ಡೇ ಅದು ಅಪ್ಡೇಟ್ ಆಗ್ತಾನೆ ಇರ್ತದೆ ವಿತ್ ನ್ಯೂ ಇನೋವೇಷನ್ಸ್. ಆ್ಯಂಡ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅಂದರೆ ಏನು? ಸೊ ಇಟ್ ಈಸ್ ಆರ್ ಟ್ರೇಡ್, ಒಂದು ITIಯಲ್ಲಿರುವಂತಹ ಒಂದು ಟ್ರೇಡ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್. ಅಂದರೆ ಯಾವುದ್ರಲ್ಲಾದರೆ ಟ್ರೈನೀಸ್ ಬಂದು ಒಂದು ಎಲೆಕ್ಟ್ರಾನಿಕ್ ಅಥವಾ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಗಳನ್ನು ಮೇಂಟೈನ್ ಮಾಡೋದಕ್ಕೆ ಹಾಗೂ ರಿಪೇರ್ ಮಾಡೋದಕ್ಕೆ ಕೇಪೇಬಲ್ ಆಗಿರ್ತಾರೆ. ಸೊ ಯಾವ ರೀತಿ ನಮಗೆ ಎಲೆಕ್ಟ್ರಾನಿಕ್ಸ್ ಅನ್ನೋದು ಡೇ ಟು ಡೇ ಅಪ್ಡೇಟ್ ಆಗ್ತಾ ಇರುತ್ತೆ, ಅದೇ ರೀತಿ ನಾವು ಈ ಒಂದು ಟ್ರೈನಿಗಳನ್ನು ಡೇ ಟು ಡೇ ಅಪ್ಡೇಟ್ ಆಗ್ತಾ ಇರಬೇಕು ರೆಗ್ಯುಲರ್ ಆಗಿ. ಸೊ ನೆಕ್ಸ್ಟ್ ಬಂದು ಈ ಒಂದು ಟೆಕ್ನಿಷಿಯನ್ಸ್, ಎಲೆಕ್ಟ್ರಾನಿಕ್ಸ್ ಟೆಕ್ನಿಷಿಯನ್ಸ್ ಯಾವ ರೀತಿಯಾದ ಸೇಫ್ಟಿ ಪ್ರಿಕಾಷನ್ಸನ್ನು ತಗೋಬೇಕು ಅನ್ನೋದನ್ನು ನೋಡೋಣ. ಸೊ ಯೂಶ್ವಲಿ ಸೇಫ್ಟಿ ಅಂದರೆ ಏನು? ಯಾವುದೇ ಅನಾಹುತ, ನಾವು ಏನಾದರೂ ಕೆಲಸ ಮಾಡಬೇಕಾದ್ರೆ ಯಾವುದಾದ್ರೂ ಅನಾಹುತ ಆಗ್ಲಾರ್ದಂಗೆ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ ತಗೋವಂಥದ್ದು. ಸೊ ಜನರಲಿ ಯಾವಾಗಾದರೂ ಯಾವ ರೀತಿಯಲ್ಲಾದರೂ ಆಕ್ಸಿಡೆಂಟ್ಸ್ ಆಗ್ಬೋದು, ಹೇಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಈ ಒಂದು ಸೇಫ್ಟಿನ ನಾವು 3 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ: ಜನರಲ್ ಸೇಫ್ಟಿ, ಪರ್ಸ್ನಲ್ ಸೇಫ್ಟಿ ಆ್ಯಂಡ್ ಮಿಷನ್ ಸೇಫ್ಟಿ ಅಂತ ಹೇಳಿ. ಜನರಲ್ ಸೇಫ್ಟಿ ಅಂತಂದರೆ ನಮ್ಮ ಸುತ್ತಮುತ್ತಲಿನ ಸರೌಂಡಿಂಗ್ಸ್ ಹೇಗಿದೆ ಅಂತ ನೋಡ್ಕೊಳ್ಳೋದು. ನಾವು ಜಾಬ್ ಮಾಡಬೇಕಾದ್ರೆ ಕರೆಕ್ಟಾಗಿ ಅದ್ರ ಮೇಲೇ ಕಾನ್ಸಂಟ್ರೇಟ್ ಮಾಡಿ ಮಾಡುವಂಥದ್ದು, ಅಥವಾ ಕರೆಕ್ಟ್ ಟೂಲ್ಸ್ ಯೂಸ್ ಮಾಡೋಕತ್ತೀವ ಇಲ್ಲ ಅಂಥೇಳಿ ಜ್ಞಾನದಲ್ಲಿ ಇಟ್ಕೊಂಡು ಮಾಡುವಂಥದ್ದು. ಇದು ಎಲ್ಲ ಜನರಲ್ ಸೇಫ್ಟಿಗೆ ಬರುತ್ತೆ. ಪರ್ಸ್ನಲ್ ಸೇಫ್ಟಿ ಬಂದು ಯಾವುದೇ ಥರದ್ದು ಶಾಕ್ ಹೊಡಿಲಾರ್ದಂಗ ಅಥವಾ ನಮ್ಮಿಂದ ನಾವು ಮಾಡೋ ಕೆಲಸಕ್ಕೆ ಯಾವುದೂ ಡಿಸ್ಟರ್ಬೆನ್ಸ್ ಆಗ್ಲಾರ್ದಂಗ, ಆ ಡಿಸ್ಟರ್ಬೆನ್ಸಿಂದ ನಮಗೇನು ಅನಾಹುತ ಆಗ್ಲಾರ್ದಂಗ ನೋಡ್ಕೊಳ್ಳೋದು ಪರ್ಸ್ನಲ್ ಸೇಫ್ಟಿ ಅಂತ ಹೇಳ್ತೀವಿ. ಮಿಷನ್ ಸೇಫ್ಟಿ ಅಂದರೆ ಮಿಷನ್ ವರ್ಕಿಂಗ್ ಕಂಡೀಷನಲ್ಲಿ ಇದೇನಾ ಇಲ್ವಾ, ಹಾಗೂ ಅದರಲ್ಲಿ ಯಾವ ಥರದ್ದು ಅನ್ವಾಂಟೆಡ್ ಕರೆಂಟು ಫ್ಲೋ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಿ ನಾವು ಏನು ರಿಪೇರ್ ಆಗಿದೆ, ಎಲ್ಲಿ ರಿಪೇರ್ ಆಗಿದೆ ಕರೆಕ್ಟಾಗಿ ಕಂಡು ಹಿಡಿದು ಅದನ್ನು ರಿಪೇರ್ ಮಾಡುವಂಥದ್ದು ಮಿಷನ್ ಸೇಫ್ಟಿ ಅಂತ ಹೇಳ್ತೀವಿ. ಆದರೆ ಅದರಿಂದ ನಮಗೆ ಯಾವ ಥರದ್ದು ಶಾಕ್ ಹೊಡೆಯೋದಾಗಲಿ ಆ ರೀತಿ ಅನಾಹುತ ಆಗೋ ಸಾಧ್ಯತೆಗಳು ಇಲ್ಲ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳೋದನ್ನು ಮಿಷನ್ ಸೇಫ್ಟಿ ಅಂತ ಹೇಳ್ತೀವಿ. ಇವಾಗ ಕೆಲವೊಂದು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಇಂಜಿನಿಯರ್ಸ್ ಅಥವಾ
ಇವನ್ ಟೆಕ್ನಿಷಿಯನ್ಗಳು ಕೆಲವೊಂದು ಸೇಫ್ಟಿ ಪ್ರಿಕಾಷನ್ಸ್ ಅನ್ನ ತಗೋಬೇಕು. ಯಾವುದಾದ್ರೂ ಒಂದು ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ನ ಅವರು ರಿಪೇರ್ ಮಾಡಬೇಕಾದ್ರೆ ಕೆಲವೊಂದು ಸೇಫ್ಟಿ ಪ್ರಿಕಾಷನ್ಸ್ನ ತಗೋಬೇಕು. ಸೊ ಅವನ್ನೆಲ್ಲ ನಾವು ಈ ರೀತಿ ಡಿವೈಡ್ ಮಾಡಿದ್ದೀವಿ. ಫಸ್ಟ್ ಒನ್ ಬಂದು ಆ ಒಂದು ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟಲ್ಲಿ ಯಾವುದೇ ಥರದ ಅನ್ವಾಂಟೆಡ್ ಕರೆಂಟ್ ಫ್ಲೋ ಆಗ್ತಾ ಇಲ್ಲ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳೋ ತನಕನೂ ಅದನ್ನು ನಾವು ಮುಟ್ಟಕ್ಕೆ ಹೋಗಬಾರ್ದು. ಅದು ಪ್ಲಗ್ ಇನ್ ಆಗಿದ್ರೆ ಪ್ಲಗ್ ಸ್ವಿಚ್ ಆಫ್ ಮಾಡಿ ಪ್ಲಗ್ ತೆಗೆದ್ಬಿಟ್ಟು ಏನಾಗ್ತಿದೆ ಅನ್ನೋದನ್ನು ನೋಡಬೇಕು. ಸೊ ಸೆಕೆಂಡ್ ಒನ್, ಆಲ್ವೇಸ್ ನಮ್ಮನ್ನು ನಾವು ಅರ್ತ್ ಕಾಂಟ್ಯಾಕ್ಟಿಂದ ಐಸೋಲೇಟ್ ಮಾಡಿ ಇಟ್ಕೋಬೇಕು. ಯಾವ ರೀತಿ ಅಂತಂದರೆ ವೇರಿಂಗ್ ರಬ್ಬರ್ ಶೂಸ್ ವೇರ್ ಮಾಡ್ಬೋದು, ಅಥವಾ ಮ್ಯಾಟಿಂಗ್ ಹಾಕ್ಕೋಬೋದು, ಡ್ರೈ ಮ್ಯಾಟಿಂಗ್, ಅಥವಾ ವುಡನ್ ಫರ್ನಿಚರನ್ನು ಹಾಕ್ಕೊಂಡು ಅದ್ರ ಮೇಲೆ ನಿಂತ್ಕೊಂಡು ನಮ್ಮನ್ನು ನಾವು ಅರ್ತ್ ಕಾಂಟ್ಯಾಕ್ಟಿಂದ ಕಾಪಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಬೇರೆ ಯಾರಾದರೂ ಮೇನ್ ಲೈನಲ್ಲಿ ವರ್ಕ್ ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳದೆ ನಾವು ಯಾವತ್ತೂ ಮೇನ್ ಲೈನನ್ನು ಸ್ವಿಚ್ ಆನ್ ಮಾಡಬಾರ್ದು. ಆ್ಯಂಡ್ ನಾವು ಯಾವುದೇ ಒಂದು ಎಕ್ವಿಪ್ಮೆಂಟ್ನ ನಾವು ರಿಪೇರ್ ಮಾಡೋದಕ್ಕೆ ತಗೊಂಡಿದ್ದೀವಿ ಅಂತಂದರೆ ಆ ಒಂದು ರಿಪೇರ್ ಅಥವಾ ಆ ಒಂದು ಎಕ್ವಿಪ್ಮೆಂಟ್ ಬಗ್ಗೆ ನಮಗೆ ಕ್ಲಿಯರ್ ಕಟ್ಟಾಗಿ ಎಲ್ಲ ಗೊತ್ತಿರಬೇಕು. ಥಿಯರಿಟಿಕಲ್ ನಾಲೆಡ್ಜ್ ಕಂಪಲ್ಸರಿ ಇರಬೇಕು. ಯಾವ ಕಾಂಪೊನೆಂಟ್ ಏನು ಕೆಲಸ ಮಾಡುತ್ತೆ, ಯಾವುದನ್ನು ಹೆಂಗೆ ಚೆಕ್ ಮಾಡಬೇಕು, ಇದನ್ನೆಲ್ಲ ನಮಗೆ ಕಂಪಲ್ಸರಿ ಗೊತ್ತಿರಬೇಕು. ಆ್ಯಂಡ್ ಎಲ್ಲ ಬೇಕಾಗಿರುವಂತಹ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಗಳು, ಆ ಒಂದು ರಿಪೇರ್ ಮಾಡೋದಕ್ಕೆ ಯಾವ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಗಳು ಬೇಕು ಅವನ್ನ ನಮಗೆ ಈಸಿ ಮೆಥಡಲ್ಲಿ ನಮಗೆ ನಿಲ್ಕೋಂಥ ಥರ ಈಸಿ ಮೆಥಡಲ್ಲಿ ಇಟ್ಕೊಂಡಿರ್ಬೇಕು ಟೇಬಲ್ ಮೇಲೆ. ಆ್ಯಂಡ್ ದ ಲಾಸ್ಟ್ ಒನ್, ಯಾವುದೇ ಒಂದು ಎಕ್ವಿಪ್ಮೆಂಟ್ನ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಎಕ್ವಿಪ್ಮೆಂಟ್ನ ನಾವು ಓಪನ್ ಮಾಡಿದವಾಗ ಅದರಲ್ಲಿ ಹೈ ವೋಲ್ಟೇಜ್ ಫಿಲ್ಟರ್ ಕೆಪಾಸಿಟರ್ಗಳಿದ್ದರೆ ಮಾತ್ರ ಫಸ್ಟ್ ನಾವು ಅದನ್ನ ಡಿಸ್ಚಾರ್ಜ್ ಮಾಡಬೇಕು. ಹೇಗೆ ಡಿಸ್ಚಾರ್ಜ್ ಮಾಡಬೇಕಂದ್ರೆ 2 ಟರ್ಮಿನಲ್ಸ್ನ ಶಾರ್ಟ್ ಮಾಡಿದರೆ ಆ ಒಂದು ಕೆಪಾಸಿಟರ್ಗಳು ಆಟೋಮೆಟಿಕ್ಕಾಗಿ ಡಿಸ್ಚಾರ್ಜ್ ಆಗ್ತವೆ. ಇಲ್ಲ ಹಾಗೆ ಮುಟ್ಟಿದ್ವಿ ಅಂತಂದರೆ ಬಹಳಷ್ಟು ಅನಾಹುತ ಆಗೋ ಸಾಧ್ಯತೆಗಳು ಇರ್ತವೆ. ಆ್ಯಂಡ್ ಯಾವಾಗಲೂ ನಾವು ಏನಾದರೂ ಜಾಬ್ ಅಥವಾ ರಿಪೇರ್ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ಟೆನ್ಷನ್ ಫ್ರೀ ಆಗಿದ್ದವಾಗ ಮಾತ್ರ ನಾವು ಅದನ್ನು ಮಾಡಬೇಕು. ಬೇರೆ ಒಂದು ಟೆನ್ಷನ್ ಇಟ್ಕೊಂಡು ಮಾಡಿದವಾಗ ಒಂದಾಗ್ಲಿಕ್ಕೆ ಹೋಗಿ ಇನ್ನೊಂದಾಗತ್ತೆ. ಆ್ಯಂಡ್ ದ ಮೇನ್ ಥಿಂಗ್, ಇದೆಲ್ಲದಕ್ಕಿಂತನೂ ಮೇನ್ ಥಿಂಗ್, ನಾವು ತಲೆಯಲ್ಲಿ ಇಟ್ಕೋಬೇಕಾಗಿದ್ದು, ನಮ್ಮಿಂದ ಬಂದಿರುವಂತಹ ಒಂದು ಎಕ್ವಿಪ್ಮೆಂಟ್ ರಿಪೇರ್ ಆಗದೇ ಇದ್ರೂ ಪರವಾಗಿಲ್ಲ, ಇನ್ನು ಕೆಲಸಗಳು ಮಾತ್ರ ಮಾಡಬಾರ್ದು. ದಟ್ಸ್ ಅ ಮೇನ್ ಪಾಯಿಂಟ್ ನಾವು ತಲೆಯಲ್ಲಿ ಇಟ್ಕೋಬೇಕಾಗಿದ್ದು. ಸೊ ನೆಕ್ಸ್ಟ್ ಬಂದು ಕೆಲವೊಂದು ಸೇಫ್ಟಿ ಸೈನ್ಸನ್ನು ನೋಡೋಣ. ಸೇಫ್ಟಿ ಸೈನ್ ಬೋರ್ಡ್ಸ್ ಅಂದರೆ ಏನು? ಸೈನ್ ಬೋರ್ಡ್ಸ್ ಅನ್ನೋವು ನಮಗೆಲ್ಲ ಕಾಮನ್ ಆಗಿ ಎಲ್ಲ ಕಡೆಯೂ ರೋಡ್ಸಲ್ಲಿ, ರೈಲ್ವೇಸಲ್ಲಿ, ಹಾಸ್ಪಿಟಲ್ಸ್, ಆಫೀಸಸ್, ಇನ್ಸ್ಟಿಟ್ಯೂಷನ್ಸ್ ಹಾಗೂ ಇಂಡಸ್ಟ್ರಿಗಳಲ್ಲಿ ನಮಗೆ ಕಾಣ್ತಾನೆ ಇರ್ತವೆ. ಸೊ ಅವು ಏನು ಮಾಡ್ತವೆ, ನಾವು ನೋಡಿದ ತಕ್ಷಣ ಅದ್ರ ಮೇಲೆ ಇರುವಂತಹ ಚಿತ್ರ ಹಾಗೂ ಬರೆದಿರುವಂತಹ ಅಕ್ಷರಗಳನ್ನು ನೋಡಿ ನಾವು ಯಾವ ರೀತಿ ಅಲ್ಲಿ ಬಿಹೇವ್ ಮಾಡಬೇಕು ಅಥವಾ ಯಾವ ರೀತಿ ಕೆಲಸಗಳನ್ನು ಮಾಡ್ಬೋದು, ಮಾಡಬಾರ್ದು, ಅಲ್ಲಿ ನಮ್ಗೆ ಏನು ಸಿಗ್ತವೆ ಏನು ಸಿಗಲ್ಲ ಅನ್ನೋವಂಥದ್ದು ಜಸ್ಟ್ ಒಂದು ಡಯಾಗ್ರಾಮ್ ಮುಖಾಂತರ ಮೆಸೇಜನ್ನು ಕೊಡುತ್ತವೆ ಸೈನ್ ಬೋರ್ಡ್ಸ್ ಅನ್ನೋವು. ಸೊ ಈ ಸೈನ್ ಬೋರ್ಡ್ಸ್ ಅಥವಾ ಸೈನ್ ಅನ್ನೋವು ನಮಗೆ 4 ಥರದ ಸೈನ್ಸ್ ಇದ್ದಾವೆ. ಪ್ರೊಹಿಬಿಷನ್ ಸೈನ್ಸ್, ಮ್ಯಾಂಡೇಟರಿ ಸೈನ್ಸ್, ವಾರ್ನಿಂಗ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್. ಸೊ ಈ 4 ಥರದ್ದು ಒಂದೊಂದು ತನ್ನದೇ ಆದಂತಹ ಒಂದು ಪ್ರತ್ಯೇಕತೆ ಇದೆ ಇದಕ್ಕೆ. ಪ್ರೊಹಿಬಿಷನ್ ಸೈನ್ಸ್ ಅಂದರೆ ಆ ಒಂದು ಜಾಗದಲ್ಲಿ ಇಂತಹ ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳುವಂಥವು ಪ್ರೊಹಿಬಿಷನ್ ಸೈನ್ಸ್. ಅದು ಯಾವುದೇ ಆಗಿರಲಿ, ರೈಲ್ವೇಸ್ ಆಗಿರಲಿ, ಹಾಸ್ಪಿಟಲ್ಸ್ ಆಗಿರಲಿ, ಆಫೀಸಸ್ ಆಗಿರಲಿ, ಯಾವುದೇ ಒಂದು ಆ ಪ್ರತ್ಯೇಕವಾದ ಜಾಗದಲ್ಲಿ ಇಂತಹ ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳೋದು. ಮ್ಯಾಂಡೇಟ್ರಿ ಅಂತಂದರೆ ನಾವು ಆ ಒಂದು ಜಾಗದಲ್ಲಿ ಕಂಪಲ್ಸರಿಯಾಗಿ ಪಾಲಿಸಬೇಕಾದ ನಿಯಮಗಳನ್ನು ತೋರಿಸ್ಕೊಡುವಂತಹ ಸೈನ್ಸ್ಗಳು. ವಾರ್ನಿಂಗ್ ಸೈನ್ಸ್ ಅಂದರೆ ನೀವು ಇವಾಗ ಯಾವುದಾದ್ರೂ ಮಿಷನ್ ಇದೆ, ಅಲ್ಲಿ ಅದನ್ನು ಮುಟ್ಟಿದ್ರೆ ಶಾಕ್ ಆಗುತ್ತೆ ನಮಗೆ, ಅದು ನಮ್ಗೆ ಗೊತ್ತಿಲ್ಲ, ಅಂಥವನ್ನ ನಮಗೆ ತಿಳಿಸ್ಕೊಡುವಂಥದ್ದು, ನಮಗೆ ವಾರ್ನ್ ಮಾಡುತ್ತೆ, ನಮಗೆ ಇದನ್ನು ಮುಟ್ಟಿದ್ರೆ ಶಾಕ್ ಆಗುತ್ತೆ ಅನ್ನೋದು ತಿಳಿಸ್ಕೊಡುತ್ತೆ. ಅಂತಹ ಒಂದು ಸೈನ್ಗಳನ್ನು ನಮಗೆ ವಾರ್ನಿಂಗ್ ಸೈನ್ಸ್ ಎಚ್ಚರಿಸುತ್ತೆ ಅನ್ನೋದು ಹೇಳ್ಬೋದು. ಲಾಸ್ಟ್ ಒನ್ ಇನ್ಫಾರ್ಮೇಷನ್ ಸೈನ್ಸ್. ನಮ್ಗೆ ಅದನ್ನು ನೋಡಿದ ತಕ್ಷಣವೇ ನಮಗೇನಾಗುತ್ತೆ, ಆ ಸೈನ್ ನೋಡಿದ ತಕ್ಷಣ ಇಂಥಲ್ಲಿ ಇಂಥವು ಲಭ್ಯ ಇರ್ತವೆ, ಇಂಥವು ಇರಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ, ನಮಗೊಂದು ಇನ್ಫಾರ್ಮೇಷನನ್ನು ಕೊಡ್ತವೆ. ಸೊ ಈ ರೀತಿ ಸೈನ್ಸ್. ಪ್ರೊಹಿಬಿಷನ್ ಸೈನ್ಸನ್ನು ನೋಡಬೇಕಾದ್ರೆ ಇಲ್ಲಿದ್ದಾವೆ ನೋಡ್ರಿ, ಇವೆಲ್ಲ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದಾವೆ.
ಸ್ಮೋಕಿಂಗ್, ನೋ ಸ್ಮೋಕಿಂಗ್ ಅಂತ ಬರೆದಿರ್ತವೆ. ಇದೇ ರೀತಿ ಅಲ್ಲಿ ಪೆಡಿಸ್ಟ್ರೀನಲ್ಲಿ ನಡಿಬಾರ್ದು ಅನ್ನೋದು, ಈ ರೀತಿ ಸೈನ್ಸ್ ಎಲ್ಲ ಬಂದು ನಮಗೆ ಪ್ರೊಹಿಬಿಷನ್ ಸೈನಲ್ಲಿ ಬರುತ್ತೆ. ಮ್ಯಾಂಡೇಟ್ರಿ ಸೈನ್ ಅಂದರೆ ಕೆಲವೊಂದು ಜಾಗದಲ್ಲಿ ಹೆಲ್ಮೆಟ್ ಕಂಪಲ್ಸರಿ ಯೂಸ್ ಮಾಡಬೇಕು, ಇಲ್ಲ ಗಾಗಲ್ಸ್ ಯೂಸ್ ಮಾಡಬೇಕು, ಬಿಕಾಸ್ ಯು ವಿ ರೇಸ್ ಇದ್ದಾವೆ ಅಂತ ಹೇಳುತ್ತೆ. ಸೇಫ್ಟಿ ಶೂಸನ್ನು ಯೂಸ್ ಮಾಡಿರಿ, ಹ್ಯಾಂಡ್ ಗ್ಲೌಸನ್ನು ಯೂಸ್ ಮಾಡಿರಿ, ಹ್ಯಾಂಡ್ ವಾಶ್ ಮಾಡ್ಕೊಳ್ರಿ ಕಂಪಲ್ಸರಿ. ಈ ರೀತಿ ಎಲ್ಲ ನಮಗೆ ಕಂಪಲ್ಸರಿ ಏನು ಕೆಲಸಗಳು ಮಾಡಬೇಕಾಗುತ್ತೆ ಅದನ್ನು ನಾವು ಮ್ಯಾಂಡೇಟ್ರಿ ಸೈನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ವಾರ್ನಿಂಗ್ ಸೈನ್ಸ್. ಸೊ ರಿಸ್ಕ್ ಆಫ್ ಎಲೆಕ್ಟ್ರಿಕ್ ಶಾಕ್ ನೋಡ್ರಿ, ಎಲೆಕ್ಟ್ರಿಕ್ ಶಾಕ್ ಆಗತ್ತೆ ಅನ್ನೋದು ನಮಗೆ ಎಚ್ಚರಿಸುವಂಥದ್ದು. ಅಥವಾ ಇಲ್ಲಿ ಅಯನೈಸೇಷನ್ ರೇಡಿಯೇಷನ್ ಇದೆ, ಹುಷಾರಾಗಿರ್ರಿ, ಲೇಸರ್ ಬೀಮ್ ಇದೆ, ದೂರ ಇರ್ರಿ. ಈ ರೀತಿ ಎಲ್ಲನೂ ತೋರಿಸೋವಂಥವು ನಮಗೆ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಲಾಸ್ಟ್ ಇನ್ಫಾರ್ಮೇಷನ್ ಸೈನ್ಸ್. ನಮಗೆ ಅಲ್ಲಿ ಏನು ಸಿಗ್ತವೆ, ನಾವು ಯಾವುದಕ್ಕಾದ್ರೂ ನಾವು ದಾರಿಯಲ್ಲಿ ಹೋಗಬೇಕಾದ್ರೆ ಯಾವುದಕ್ಕಾದ್ರೂ ಒಂದು ಹಾಸ್ಪಿಟಲ್ನ ಹುಡುಕ್ತಾ ಇದ್ದೀವಿ ಅಂತಂದರೆ ನಮ್ಗೆ ಕೆಲವೊಂದು ಜಾಗದಲ್ಲಿ ಸಿಂಬಲ್ಸ್ ತೋರಿಸ್ತದೆ. ಟೇಕ್ ರೈಟ್ ಫಾರ್ ಹಾಸ್ಪಿಟಲ್ ಅಂಥೇಳಿ ಈ ರೀತಿ ತೋರಿಸುತ್ತೆ. ಇಲ್ಲ ಅಥವಾ ಪ್ರತಿಯೊಂದು ಬಸ್ಸಲ್ಲೂ ನೀವು ನೋಡ್ತೀರಿ ಈ ರೀತಿ ಸಿಂಬಲ್ ಹಾಕಿ ಮುಂದ್ಗಡೆ ಒಂದು ಬಾಕ್ಸ್ ಇರುತ್ತೆ. ಅಲ್ಲಿ ಅಂದರೆ ಏನು, ಅದರಲ್ಲಿ ಫಸ್ಟ್ ಏಡ್ ಎಕ್ವಿಪ್ಮೆಂಟ್ಸ್ ಏನೇನು ಬೇಕು ಫಸ್ಟ್ ಏಡಿಗೆ ಅದು ಸಿಗ್ತವೆ ಅನ್ನೋದು ತಿಳಿಸ್ಕೊಡತ್ತೆ. ಸೊ ಇಷ್ಟೆಲ್ಲ ನಮ್ಗೆ ಇನ್ಫಾರ್ಮೇಷನ್ ಸೈನ್ಸ್ ಸೈನ್ಗಳು, ಸೈನ್ ಬೋರ್ಡ್ಗಳೆಲ್ಲ ಇದೆ. ಇವೆಲ್ಲ ನಮಗೆ ಕಂಪಲ್ಸರಿ ಒಂದು ಟೆಕ್ನಿಷಿಯನ್ ತಿಳ್ಕೊಬೇಕಾಗಿರುವಂಥದ್ದು ಸೇಫ್ಟಿ ಪ್ರಿಕಾಷನ್ಸ್ ಹಾಗೂ ಸೇಫ್ಟಿ ಸೈನ್ಸ್ ಅಂತ ಕರಿತೀವಿ. ಥ್ಯಾಂಕ್ ಯು.